ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಟೆನ್ಷನ್ ಶುರುವಾಗ್ತಾ ಇದೆ. ಟ್ರಯಲ್ಗೆ 1 ವರ್ಷ ಸಮಯ ನಿಗದಿ ಮಾಡಿದೆ ಸುಪ್ರೀಂ ಕೋರ್ಟ್. ಈ ಆದೇಶ ದರ್ಶನ್ಗೆ ವರ ಅಂತ ಹಿರಿಯ ವಕೀಲ ಬಾಲನ್ ಹೇಳಿದ್ದಾರೆ. 1 ವರ್ಷದಲ್ಲಿ ಟ್ರಯಲ್ ಮುಗಿಯದಿದ್ರೆ ಬೇಲ್ ಭಾಗ್ಯ. ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್. ಟ್ರಯಲ್ಗೆ 1 ವರ್ಷ ಸಮಯ ನಿಗದಿ ಮಾಡಿದೆ ಸುಪ್ರೀಂ ಕೋರ್ಟ್. ಈ ಆದೇಶ ದರ್ಶನ್ಗೆ ವರ ಅಂತ ಹೇಳಿದ್ದಾರೆ ಹಿರಿಯ ವಕೀಲ ಬಾಲನ್. 1 ವರ್ಷದಲ್ಲಿ ಟ್ರಯಲ್ ಮುಗಿಯದಿದ್ರೆ ಬೇಲ್ ಸಿಗುತ್ತೆ. 6 ತಿಂಗಳ ನಂತರ ಮೆಡಿಕಲ್ ಜಾಮೀನು ಕೋರಬಹುದು ದರ್ಶನ್ ಅವರು. ಪವಿತ್ರ ಸಿಂಗಲ್ ಪೇರೆಂಟ್ ಎಂಬ ಕಾರಣಕ್ಕೆ ಅರ್ಜಿಯನ್ನ ಕೂಡ ಹಾಕಬಹುದು. ದರ್ಶನ್ 1 ವರ್ಷ ಜೈಲಿನಲ್ಲಿ ನೀಡುವ ಊಟವನ್ನೇ ಸೇವಿಸಬೇಕು. ಜೈಲಿನಲ್ಲಿ ಬೇಕರಿ ಇದೆ, ಫ್ರೂಟ್ ಸಾಲಡ್ ಕೂಡ ಸಿಗುತ್ತೆ. ಅಲ್ಲೇ ತಯಾರು ಮಾಡುವ ಊಟವನ್ನ ಕೂಡ ದರ್ಶನ್ ಸೇವಿಸಬೇಕು. ಸುಪ್ರೀಂ ಕೋರ್ಟ್ನಲ್ಲಿ ಏನು ಇವತ್ತು ದರ್ಶನ್ ಅವರಿಗೆ 1 ವರ್ಷಗಳ ಕಾಲ ಒಂದು ಟ್ರಯಲ್ ಅನ್ನು ಮುಗಿಸಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಇವತ್ತೊಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದರಂತೆ ದರ್ಶನ್ ಅವರಿಗೆ 1 ವರ್ಷಗಳ ಕಾಲ ಯಾವುದೇ ರೀತಿಯಿಂದ ಜಾಮೀನು ಸಿಗೋದಿಲ್ಲ ಈಗ, ಯಾಕಂದ್ರೆ ಕೋರ್ಟ್ ಹೇಳಿರೋದ್ರಿಂದ. ಸೊ ಈ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆಗೆ ಹಿರಿಯ ಹೈಕೋರ್ಟ್ ವಕೀಲರಾದಂಥ ಬಾಲನ್ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ನೀವು ಕೋರ್ಟ್ ಹೇರಿಂಗ್ಸ್ ನೋಡಿರ್ತೀರಾ. 1 ವರ್ಷಗಳ ಕಾಲ ಒಂದು ಜಾಮೀನು ಸಿಗಲ್ಲ, ಟ್ರಯಲ್ ಅನ್ನು 1 ವರ್ಷಗಳ ಕಾಲ ಮುಗಿಸಬೇಕು ಅಂತ ಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಪಾಸಿಟಿವ್ ಡೆವಲಪ್ಮೆಂಟ್ ದರ್ಶನ್ ರವರಿಗೆ ಅನುಕೂಲ ಆಗಿದೆ ಅಂತ ಹೇಳ್ತೀನಿ. ಮೊದಲು ಇಂಡೆಫಿನೆಟ್ ಆಗಿ ಬೇಲ್ ಕ್ಯಾನ್ಸಲ್ ಆಗಿತ್ತು. 233 ಸಾಕ್ಷಿಗಳು ಕಳೆದ 9-10 ತಿಂಗಳಿಂದ 10 ಸಾಕ್ಷಿ ಎಕ್ಸಾಮಿನ್ ಆಗಿದೆ. ಈಗ 1 ವರ್ಷದಲ್ಲಿ 60 ಸಾಕ್ಷಿ ಅಂದರೆ 6 ಪಟ್ಟು ಆಗುತ್ತೆ. ಇದು ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತೀನಿ. ಈಗ 1 ವರ್ಷಗಳ ಕಾಲ ಬಿಟ್ಟು ಬೇರೆ ಏನಾದರೂ ಆಪ್ಷನ್ ಇರುತ್ತಾ ಮತ್ತೆ ದರ್ಶನ್ ಅವ್ರಿಗೆ ಅರ್ಜಿ ಹಾಕೊಳ್ಳೋಕ್ಕೆ? ಏನಂತ? ಮೆಡಿಕಲ್ ಬೇಲ್ ಹಾಕ್ಕೋಬೋದು, ತುರ್ತು ಪರಿಸ್ಥಿತಿ ಏನಾಗಲಿದ್ರೆ ಹಾಕ್ಕೋಬೋದು, ಬೇರೆ ಚೇಂಜಸ್ ಆದರೆ ಮಾಡ್ಕೋಬೋದು, ವಿಟ್ನೆಸಸ್ಗಳು ಎಲ್ಲರೂ ಹಾಸ್ಟೈಲ್ ಆದರೆ ಮಾಡ್ಕೋಬೋದು. ಇದರಲ್ಲಿ ಎಲ್ಲ ಗೌರ್ಮೆಂಟ್ ವಿಟ್ನೆಸ್ಸೇ ಇದ್ದಾರೆ, ಹಾಸ್ಟೈಲ್ ಅನ್ನೋದು ಇಲ್ಲ. ಸೊ 1 ಇಯರ್ ಕಾಯ್ಬೇಕಾಗತ್ತೆ. 1 ವರ್ಷ ಕಾಯ್ಬೇಕು. ಅದ್ರ ಜೊತೆಗೆ ಈಗ ಒಂದಷ್ಟು ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಸಹ ದರ್ಶನ್ ಅವರು ಹೋಗಿದ್ರು. ಆ ಒಂದು ಸೌಲಭ್ಯಗಳು ಏನು ಸರ್? ಸೌಲಭ್ಯ ಅನ್ನೋದು ಪ್ರೆಸೆಂಟ್ ಮ್ಯಾನ್ಯುಯಲ್ ಅಲ್ಲಿ ಫುಡ್ ಎಷ್ಟು ಟೈಮು, ಬಟ್ಟೆ ಎಷ್ಟು, ನಿದ್ರೆ ಎಷ್ಟು, ನಿದ್ರೆಗೆ ಬೆಡ್ ಎಷ್ಟು, ಪಿಲ್ಲೋ ಎಷ್ಟು, ಟಾಯ್ಲೆಟ್ಟು, ಇದೆಲ್ಲ ಇದೆ. 5 ಸ್ಟಾರು 7 ಸ್ಟಾರಲ್ಲಿ ಡಿಫ್ರೆಂಟ್ ಇದೆ. ಸ್ಲಮ್ಮಲ್ಲಿ ಒಂಥರ ಸವಲತ್ತು, 5 ಸ್ಟಾರ್ ಹೋಟ್ಲಲ್ಲಿ ಒಂದು ಸವಲತ್ತು, ವಿಲ್ಲಾದಲ್ಲಿ ಒಂದು ಸವಲತ್ತು. ಬಟ್ ಇಲ್ಲಿ ಎಲ್ಲ ಕಾಮನ್ ಸವಲತ್ತಿದೆ. ಪ್ರತಿಯೊಂದು ಕೋಡಿಫೈಡೆ. ಈ ಸೈಜ್ ಬೆಡ್ಡು, ಈ ಸೈಡ್ ಪಿಲ್ಲೋ, ಇಂಥ ಟಾಯ್ಲೆಟು, ಇಷ್ಟೇ ನೀರು. ಅಲ್ಲಿ ನನಗೆ ಆಲ್ಕೋಲಿನ್ ವಾಟರ್ ಬೇಕು, 1 ಬಾಟಲ್ ವಾಟ್ರು 2750 ರೂಪಾಯಿ. ಅದರಲ್ಲಿ ಇಂಥ ವಾಟ್ರ್ ಬೇಕೋ, ಇಲ್ಲ ಅಣಬೆ ಬೇಕೋ, ಇಂಥ ಮಟನೇ ಬೇಕೋ, ಇಂಥ ಫಿಶೇ ಬೇಕು, ಅದೆಲ್ಲ ಹಿಂಗಾಗುತ್ತೆ. ಪ್ರೆಸೆಂಟ್ ಮ್ಯಾನ್ಯುಯಲಲ್ಲಿ ಎಷ್ಟಾಗುತ್ತೆ ಅಷ್ಟರಲ್ಲೇ, ಅದಕ್ಕೆ ಎಷ್ಟು ಒಬ್ಬನಿಗೆ ಎಷ್ಟು ಖರ್ಚು ಮಾಡ್ತಾರೆ ಅಷ್ಟರಲ್ಲೇ. ಅಲ್ಲಿ ಬೇಕ್ರಿ ಇದೆ, ಫುಡ್ ಸಿಗುತ್ತೆ, ಫ್ರೂಟ್ ಸ್ಟಾಲ್ ಇದೆ, ಖರೀದಿ ಮಾಡ್ಬೋದು. ನಿಮ್ಗೆ ಏನೆಲ್ಲ ಬೇಕೋ ಅದೆಲ್ಲ ಸಿಗೋದಿಲ್ಲ, ಅಲ್ಲಿ ಸಿಗೋದನ್ನ ಖರೀದಿ ಮಾಡಿಕೊಂಡು ತಿನ್ಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಬಟ್ ವಿತಿನ್ 4 ವಾಲೇ ಇರಬೇಕು ಅಲ್ವಾ? ಅದು ಕಠಿಣವಾದ ಒಂದು ಲೈಫ್. CCTV ಸರ್ವೆಲೆನ್ಸ್ ಎಲ್ಲನೂ ಇರುತ್ತೆ, ಅಲ್ಲಿ ಎಲ್ಲ ಇರುತ್ತೆ. ಅಲ್ಲಿ CCTV ಸರ್ವೆಲೆನ್ಸ್ ಇರುತ್ತೆ, ಪ್ರತಿಯೊಬ್ಬರದ್ದು ಸರ್ವೆಲೆನ್ಸ್ ಇರುತ್ತೆ. ಟೈಮ್ಗೆ ಈ ಟೈಮ್ಗೆ ಹೊರಗೆ ಬರಬೇಕು, ಈ ಟೈಮ್ ಒಳಗೆ ಹೋಗ್ಬೇಕು, ಈ ಟೈಮಲ್ಲಿ ಯಾರು ಇರಬಾರ್ದು, ಇಂಥ ರೆಸ್ಟ್ರಿಕ್ಷನ್. ಅದೇ ಪ್ರಿಸನ್ ಅನ್ನೋದು. ಸರ್, ಈಗ ಈ ಒಂದು ಆದೇಶ ಒಂದು ಟ್ರಯಲ್ಗೆ 1 ವರ್ಷ ಫಿಕ್ಸ್ ಮಾಡಿರುವಂಥದ್ದು. ಬೇರೆ ಈಗ ಯಾರಿದ್ದಾರೆ, ಪವಿತ್ರ ಗೌಡ ಇರ್ಬೋದು, ಬೇರೆ ಎಲ್ಲ ಆರೋಪಿಗಳಿಗೆ ಇದು ಒಂದು ಅನ್ವಯ ಆಗುತ್ತಾ? ಇದು ಎಫೆಕ್ಟ್ ಏನಾದರೂ ಆಗುತ್ತಾ ಸರ್? ಸೊ ಇದರಲ್ಲಿ ಏನು ಅಬ್ಸರ್ವೇಷನ್ ಆಗಿದೋ ಇದರ ಪರಿಣಾಮ ಅವ್ರ ಮೇಲೇನೂ ಬೀಳುತ್ತೆ. ಬಟ್ ಅವರು ಪ್ರತ್ಯೇಕವಾಗಿ ಒಂದು ಪೆಟಿಷನ್ ಹಾಕ್ಕೋಬೋದು. ನಾನೇ ಬೇರೆ, ದರ್ಶನೇ ಬೇರೆ, ನನ್ನ ಮೇಲೆ ಏನು ಸಾಕ್ಷಿ ಇಲ್ಲ, ನಾನು ಮಹಿಳೆ, ನನಗಿಂತ ಕಾಯಿಲೆಗಳಿದೆ ಅಂತ ಅವರು ಹಾಕ್ಕೋಬೋದು. ಅವ್ರು ಹಾಕ್ತಾರೋ ಇಲ್ವೋ ಅದು ಬೇರೆ, ಬಟ್ ಹಾಕ್ಕೋಬೋದು, ಅದಕ್ಕೇನು ತಡೆ ಇಲ್ಲ. ಈಗ ಸರ್, ಈ ಟ್ರಯಲ್ ಸಾಕ್ಷಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ 7 ತಿಂಗಳಲ್ಲಿ ಕೇವಲ 8 ಸಾಕ್ಷಿಗಳನ್ನ ಮಾತ್ರ ಮಾಡಿರುವಂಥದ್ದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಡಿಲೇನೆ ನಮ್ಮ ದೇಶದಲ್ಲಿ ಕೋರ್ಟ್ಗಳು ಇರೋದೇ ಈ ರೀತಿ. ಅಲ್ಲಿ ಸೌತ್ ಇಂಡಿಯಾದಲ್ಲಿ, ಬೆಂಗಳೂರಲ್ಲಿ ಪರವಾಗಿಲ್ಲ. ನೀವು ಉತ್ತರ ಪ್ರದೇಶ, ಲಕ್ನೋದಲ್ಲೆಲ್ಲ ನೋಡಿದರೆ
ವಿಟ್ನೆಸ್ಸು ಬರೋಲ್ಲ, ಪೊಲೀಸರು ಬರೋಲ್ಲ, ಜಡ್ಜು ಬರೋಲ್ಲ, ಪ್ರಾಸಿಕ್ಯೂಟ್ರು ಬರೋಲ್ಲ, ನ್ಯಾಯಾಧೀಶರು ನ್ಯಾಯಾಲಯದಲ್ಲಿ ಇರೋದಿಲ್ಲ, ಸಾಕ್ಷಿಗಳು ವಿಚಾರಣೆ ಆಗುತ್ತೆ. ಅದೇನು ಒಂದು 200-300 ವರ್ಷಕ್ಕೆ ಮೊದಲು ಹೆಂಗಿತ್ತು ಪ್ರಪಂಚ ಹಂಗಿದೆ ಲಕ್ನೋ ಕೋರ್ಟು. ನಾರ್ತ್ ಇಂಡಿಯಾದಲ್ಲಿ ಮೋಸ್ಟ್ಲಿ ಕೋರ್ಟ್ ಅಂದರೆ ಅದು ಕೋರ್ಟೇ ಅಲ್ಲ. ಬಟ್ ಬೆಂಗಳೂರು, ಸೌತ್ ಇಂಡಿಯಾ, ಚೆನ್ನೈ, ಹೈದರಾಬಾದ್, ತಿರುವನಂತಪುರಂ, ಸೌತ್ ಈಸ್ ಫಾರ್ ಫಾರ್ ಬೆಟರ್. ಸರ್, ಈಗ ಈ ಸುಪ್ರೀಂ ಕೋರ್ಟ್ ಆದೇಶದಿಂದ 1 ವರ್ಷಗಳ ಕಾಲ ಇರಬೇಕು. ಈಗ ಇನ್ಚಾರ್ಜ್ ಕೋರ್ಟ್ ಯಾರು ಇಲ್ಲ, ಯಾಕಂದ್ರೆ 57 CCH ಅಲ್ಲಿ ಜಡ್ಜ್ ಇಲ್ಲ, 64 ಅವರೇ ಮಾಡ್ತಾ ಇರುವಂತದ್ದು. ಈ ಬಗ್ಗೆನೂ ಸಹ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. ನೋಡಿ, ಅದು ಯಾವ ಕೋರ್ಟಲ್ಲಿ ಇದೋ ಪ್ರಿಫರೆನ್ಸ್ ಕೊಟ್ಟು 60 ಸಾಕ್ಷಿ ಮಾಡಲೇಬೇಕೋ, ಇಲ್ಲ ಅಂದ್ರೆ ನಾನು ನಿಮ್ಮ ಮೇಲೆ ಆಕ್ಷನ್, ಹಂಗಲ್ಲ. ಮಾಡಕ್ಕಾಗ್ಲಿಲ್ಲ ಅಂದ್ರೆ ಬೇಲ್ ಪೆಟಿಷನ್ ಹಾಕ್ಲಿ ಎಂದು ಅವ್ರಿಗೆ ಲಿಬರ್ಟಿ ಕೊಟ್ಟಿದ್ದಾರೆ. ಈಗ 1 ವರ್ಷಗಳ ಕಾಲ ಈ ಒಂದು ಕೇಸ್ ಏನಾದ್ರು ಮುಗಿದ್ರೆ, ಒಂದು ಕೇಸ್ ಏನಾದ್ರು ನಿರ್ದೋಷಿ ಅಥವಾ ದೋಷಿ ಅಂತ ಏನಾದ್ರು ತೀರ್ಪು ಬಂದ್ರೆ, ದರ್ಶನ್ ಅವರು ಒಂದು ದೋಷಿ ಅಂತ ಆದ್ರೆ ಅಲ್ಲೇ ಕಂಟಿನ್ಯೂ ಆಗ್ತಾರೆ, ನಿರ್ದೋಷಿ ಅಂದ್ರೆ ಬಿಡುಗಡೆ ಆಗ್ತಾರೆ. ನೋಡಿ, ಇದು ಕೋರ್ಟಲ್ಲಿ ಈಗ ಸಾಕ್ಷಿಗಳು, ಒಬ್ಬ ಮನುಷ್ಯ ಸತ್ತಿದ್ದಾನೆ, ಅವನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾನ, ಇಲ್ಲ ಕೊಲೆ ಮಾಡಿದಾರ, ಇಲ್ಲ ಅಪಘಾತದಲ್ಲಿ ಸತ್ತಿದ್ದಾನ, ಸತ್ತ ಜಾಗ ಯಾವುದು, ಡೆಡ್ ಬಾಡಿ ಸಿಕ್ಕದ ಜಾಗ ಯಾವುದು, ಯಾವ ಇದರಲ್ಲಿ ಯಾರು ಹೊಡೆದ್ರು, ಇದು CCTV ಫುಟೇಜ್ ಏನು, DNA ಏನು, ಹಲವಾರು ಇರುತ್ತೆ. ಪ್ರೂವ್ ಬಿಯಾಂಡ್ ರೀಸನಬಲ್ ಡೌಟ್, ಅದನ್ನು ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಿಲ್ಲ ಅಂದರೆ ಬಿಡುಗಡೆ ಆಗ್ತಾರೆ. ಪ್ರೂಫು, ಡಿಸ್ಪ್ರೂಫು, ಅನ್ಪ್ರೂಫು, ಇದು ಲಾಯರ್ಗಳು ಏನು ಕ್ರಾಸ್ ಮಾಡ್ತಾರೆ, ಏನು ಆನ್ಸರ್ಗಳು ತಗೊಳ್ತಾರೆ, ಹೆಂಗೆ ಹ್ಯಾಂಡಲ್ ಮಾಡ್ತಾರೆ. ಅದು ಕೊಲೆ ಆಗಿದೆ, ಕೊಲೆಗೆ ಲೈಫ್ ಸೆಂಟೆನ್ಸ್ ಇದೆ. ಲೈಫ್ ಸೆಂಟೆನ್ಸ್ ಅಂದರೆ ಸಾಯೋವರೆಗೆ ಜೈಲಲ್ಲಿ ಇರಬೇಕಾಗತ್ತೆ, ರೆಸ್ಟ್ರಿಕ್ಷನ್ ಇರುತ್ತೆ. ಅದರಿಂದ ಇದರಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಆಫೀಸರು, ಸ್ಪೆಷಲ್ ಪ್ರಾಸಿಕ್ಯೂಟ್ರು, ನಾಟ್ ರೆಗ್ಯುಲರ್ ಪ್ರಾಸಿಕ್ಯೂಟ್ರು, ಸ್ಪೆಷಲ್ಲು ಎಲ್ಲಾನು, ತನಿಖೆ ಸ್ಪೆಷಲ್ಲು, ಇನ್ವೆಸ್ಟಿಗೇಷನ್ ಸ್ಪೆಷಲ್ಲು, ಎಲ್ಲಾನು ಸ್ಪೆಷಲ್ಲು. ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರುದ್ರ ಅನ್ನೋ ಲಾಯರನ್ನು ಇಟ್ಟು ಬೇಲ್ ಕ್ಯಾನ್ಸಲ್ ಮಾಡಿದರು. ರುದ್ರ ಅನ್ನೋ ಸೀನಿಯರ್ ಲಾಯರ್ ಯಾರು ಗೊತ್ತಾ? ಈಗ ಯಡಿಯೂರಪ್ಪಗೆ ಸ್ಟೇ ಕೊಡಿಸಿದ್ರಲ್ಲ ಸುಪ್ರೀಂ ಕೋರ್ಟಿಗೆ, ಅದೇ ವಕೀಲರು ರುದ್ರ ದರ್ಶನ್ ಬೇಲ್ ಕ್ಯಾನ್ಸಲ್ಗೆ ಅಪಿಯರ್ ಆದರು. ಅಂತ ಸ್ಟೇಟ್ ಗೌರ್ಮೆಂಟ್ ಇದಕ್ಕೂ ಸಿಕ್ಕಾಪಟ್ಟೆ ಖರ್ಚು ಮಾಡಿ ದೊಡ್ಡ ಲಾಯರ್ಗಳು, ಸಿದ್ಧಾರ್ಥ್ ಲುದ್ರ ಅವ್ರನ್ನ ಇಟ್ಟಿದ್ದಾರೆ, ಅವ್ರು ಕ್ಯಾನ್ಸಲ್ ಮಾಡಿ ಕೊಟ್ಟರು. ಸೊ ಇದೆಲ್ಲ ನೋಡಬೇಕು. ಇದೆಲ್ಲ ನೋಡ್ತಾ ಇರೋಂಗೆ ನೀವು ಇನ್ನೊಂದು ವರ್ಷ ಕಾಲ ನಿಮ್ಮ ಕಕ್ಷಿದಾರರ ಪರವಾಗಿ ಏನಾದರೂ ಜಾಮೀನಿಗೆ ಅಪ್ಲಿಕೇಶನ್ ಹಾಕುವಂಥದ್ದು, ಬೇರೆ ಬೇರೆ ಪ್ರಾವಿಷನ್ಸ್ ಏನಾದ್ರು ನಿಮ್ಗೆ ಸಿಗುತ್ತಾ ಅಂತ? ಅದು ನೋಡೋಣ. ಅದು ನಾನು A1ಗೆ ಮಾತ್ರ ಅಪಿಯರ್ ಆಗ್ತೀನಿ. ಆ ಎಮ್ಮ ಮಹಿಳೆ, ಅವ್ರ ಮೇಲೆ ಅಷ್ಟೊಂದು ಸಾಕ್ಷಿಗಳಿಲ್ಲ, ಅದರಲ್ಲಿ ಏನು ಮಾಡೋಕ್ಕಾಗುತ್ತೆ ನೋಡೋಣ. ತೀರ್ಮಾನ ಅವ್ರು ಮಾಡಬೇಕು, ಬೇಲ್ ಪೆಟಿಷನ್ ಹಾಕಿ ಅಂದು ಕೊಡೋದಾ ಬಿಡೋದಾ ಅನ್ನೋದನ್ನು ಸುಪ್ರೀಂ ಕೋರ್ಟು ತೀರ್ಮಾನ ಮಾಡಬೇಕು. ಇದರಲ್ಲಿ ಮೈ ರೋಲ್ ಈಸ್ ವೆರಿ ಲಿಮಿಟೆಡ್. ಈಗ ಬೇರೆ ಒಂದು ಆರೋಪಿಗಳು ಸಹ ಒಂದು ನಮಗೆ ಜೈಲಲ್ಲಿ ಇರಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಸಹ ಹಾಕೊಂಡ್ರೆ ಬೇರೆ ಬೇರೆಯವರು ಹಾಕೋಬಹುದು. ಅದನ್ನ ನ್ಯಾಯಾಲಯ ಯಾವ ರೀತಿ ಪರಿಗಣನೆ ಮಾಡುತ್ತೆ? ಇದನ್ನ ಏನು ಆದೇಶ ಆಗಿದೆ ಅವ್ರ ಮೇಲೇನು ಬೀಳುತ್ತೆ. ಅದು ಏನಾಗ್ಲೂ ಡಿಫ್ರೆಂಟ್ ಆಗಿ ಇದ್ರೆ ಬೇಲ್ ಕೊಡ್ಬೋದು. ಸೊ ಇದಿಷ್ಟು ಏನು ಹಿರಿಯ ವಕೀಲ ಬಾಲನ್ ಅವರ ಮಾತುಗಳು. ಯಾಕಂದ್ರೆ 1 ವರ್ಷಗಳ ಕಾಲ ಏನು ಜೈಲಲ್ಲೇ ಇರಬೇಕಾಗುತ್ತೆ, ಆದ್ರೆ ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು ಜಾಮೀನ್ಗೆ ಹಾಕೋಬಹುದು. ಅದಕ್ಕೆ ಕೋರ್ಟ್ ಅದನ್ನ ಪರಿಗಣನೆ ಮಾಡುತ್ತಾ ಇಲ್ಲದನ್ನ ಕಾದ್ ನೋಡ್ಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವೇಗ ನ್ಯೂಸ್, ಬೆಂಗಳೂರು.